ಹಾಯ್ ಫ್ರೆಂಡ್ಸ್, ಹೇಮರಗುಲ್ವಾಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನಾನಿದು ಸೋಮವಾರ ಡಿಸೆಂಬರ್ 2 ವೀಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಇವತ್ತು ಸ್ಪೆಷಲ್ ಅಂತ ಹೇಳಿದ್ರೆ, ನಮ್ಮ ಪಾಪು ಇದ್ದಾನಲ್ಲ, ನನ್ನ ಮಗ ಇದ್ದಾನಲ್ಲ, ಅವ್ನ ಬರ್ಡೇ ಇವತ್ತು. ಹಾಗಾಗಿ ಏನು ಮಾಡೋಣ ಅಂತ ಅಂದ್ಕೊಂಡೆ. ಅವನಿಗೂ ಸ್ವಲ್ಪ ಯಾಕೋ ವೆದರ್ ಚೆನ್ನಾಗಿಲ್ವಲ್ಲ, ಹಾಗಾಗಿ ಕೋಲ್ಡ್ ಮತ್ತು ಕೆಮ್ಮು ಬಂದಿತ್ತು. ಅದಕ್ಕೇ ಸ್ಕೂಲ್ಗೆ ಅವ್ನು ಕಳಿಸ್ಲಿಲ್ಲ. ಯಾಕಂದರೆ ಬೆಳಗ್ಗೆಯಿಂದನೇ ಮಳೆ ಶುರು ಆಯಿತು ಬ್ಯಾಂಗ್ಳೂರಿನಲ್ಲಿ. ಮಳೆ ತುಂಬ ಚಳಿ ಇತ್ತು. ಮತ್ತು ಅವನು ಹೋಗ್ತೀನಿ ಅಂತ ಹೇಳ್ದೆ, ಮಮ್ಮಿ ನಂಗೆ ಕ್ಲಾಸ್ ಇದೆ, ನಾನು ಹೋಗ್ತೀನಿ ಅಂತ ಹೇಳ್ದ. ಬೇಡ ಬಿಡಪ್ಪ, ಇವತ್ತೊಂದಿನ ರೆಸ್ಟ್ ತಗೊ, ಮತ್ತು ಬರ್ಡೇ ಬೇರೆ ಇದೆ. ಮತ್ತೇನಂದರೆ ಹುಷಾರು ಜಾಸ್ತಿ ಅವನು ಬೇಗ ಹುಷಾರು ತಪ್ಪಿದ್ರೆ ಮತ್ತೆ ಸುಧಾರಿಸ್ಕೊಳ್ಳೋಕೆ ಒಂದು 2-3 ಡೇಸ್ ಅಬ್ಸೆಂಟ್ ಆಗಬೇಕಾಗುತ್ತೆ. ಹಾಗಾಗಿ ಈಗ ಸ್ವಲ್ಪ ಇದೆ, ಮೆಡಿಷನ್ ತೊಗೊಂಡು ಸ್ವಲ್ಪ ರೆಸ್ಟ್ ತೊಗೊಂಬಿಡಪ್ಪ ಅಂತೇಳಿ ಮನೇಲೇ ಉಳಿಸ್ಕೊಂಡು, ಮತ್ತೇನು ಮಾಡಲಿ ಅಂತ ಹೇಳಿದೆ, ಮಮ್ಮಿ ನನ್ನ ಬರ್ಡೇ ಇವತ್ತು ನಂಗೆ ಬಿಸಿಬೇಳೆಭಾತ್ ಮಾಡಿಕೊಡಿ ಅಂತ ಹೇಳ್ದೆ. ಹಾಗಾಗಿ ತರಕಾರಿ ಇತ್ತು ಮನೇಲಿ, ತರಕಾರಿ ಹಾಕಿ ಬಿಸಿಬೇಳೆಭಾತ್ ಮಾಡಿದೆ. ಹಾಗೆಯೇ ಜೊತೆಗೆ ಪಾಯಸ ಮಾಡೋಣ ಅಂತೇಳಿ ಡ್ರೈ ಫ್ರೂಟ್ಸ್ ಹಾಕಿ, ಅಂದರೆ ಬಾದಾಮಿ, ಗೋಡಂಬಿ, ಪಿಸ್ತಾ ಎಲ್ಲ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ರುಬ್ಬಾಕಿ ಹೆಸರುಬೇಳೆ, ಕೊಬ್ಬರಿ ಎಲ್ಲ ಹಾಕಿ ಪಾಯಸ ಮಾಡಿದೆ. ನಮ್ಮಲ್ಲಿ ಏನಂದರೆ ಪಾಯಸಕ್ಕೆ ತುಪ್ಪ ಹಾಕಿ ಒಗ್ಗರಣೆ ಮಾಡಿ ಇದು ಮಾಡಿದ್ರೆ ಇಷ್ಟಪಡಲ್ಲ. ರುಬ್ಬಾಕಿದ್ರೆ ಗೊತ್ತಾಗಲ್ಲ, ತಿನ್ಕೊಂಬಿಡ್ತಾರೆ ಪಾಯಸದಲ್ಲಿ. ಹಾಗೇನೇನಾದ್ರು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಫ್ರೈ ಮಾಡಿ ತುಪ್ಪದಲ್ಲಿ ಹಾಕಿದ್ರೆ ಅದು ಹಾಗೆ ಬಿಟ್ಬಿಡ್ತಾರೆ, ಪಾಯಸ ಮಾತ್ರ ತಿಂತಾರೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲನೂ ನೆನೆಸಿ ಸ್ವಲ್ಪ ಹೊತ್ತು ರುಬ್ಬಿ ಹಾಕ್ಬಿಟ್ಟು ತುಪ್ಪ ಮಾತ್ರ ಲಾಸ್ಟಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಇದು ಮಾಡಿದ್ದೀನಿ. ಹಂಗಾದ್ರೆ ತಿಂತಾರೆ. ಏನಾದ್ರು ಬಾಯಿಗೆ ಸಿಕ್ಕಿದ್ರೆ ನನ್ನ ಮಗ ಅಂತೂ ದ್ರಾಕ್ಷಿ ಎಲ್ಲ ಪಕ್ಕಕ್ಕೆ ಇಟ್ಬಿಡ್ತಾನೆ, ಏನು ಕೂಡ ತಿನ್ನಲ್ಲ ಅವನು ಇಷ್ಟಪಟ್ಟು ಆ ಥರನ. ಅದಕ್ಕೇನು ಮಾಡ್ತೀನಿ, ರುಬ್ಬಿ ಹಾಕಿದೆ. ನೋಡಿ, ಇದು ಬರ್ತ್ಡೇ ಸ್ಪೆಷಲ್ ಅಂತೇಳಿ ಪ್ರತಿ ವರ್ಷ ಕೇಕೆಲ್ಲ ಕಟ್ ಮಾಡಿಸಿ ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ದೋ. ಈ ಸಲ ಅದೇ ಅವ್ರ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಲ್ಲ, ಹಾಗಾಗಿ ಇದು ಮೊಟ್ಟೆದು ಕೇಕೆಲ್ಲ ತರ್ಸೋದು ಬೇಡ, ಮತ್ತು ಎಗ್ಲೆಸ್ ತರಿಸ್ಬೋದಿತ್ತು. ಮತ್ತು ನನ್ನ ಮಗನೂ ಹೇಳ್ದ, ಬೇಡ ಬಿಡಿ ಪರವಾಗಿಲ್ಲ, ಈ ಸಲ ಏನು ಬೇಡ, ಆಮೇಲೆ ಮಾಡೋಣ, ನ್ಯೂ ಇಯರ್ಗೆ ಒಟ್ಟಿಗೆ ಮಾಡ್ಕೊಳ್ಳೋಣ, ಸೆಲೆಬ್ರೇಷನ್ ಮಾಡೋಣ ಅಂತ ಬೇಡ ಅಂತ ಸುಮ್ಮನೆ ಆದವು. ಅಷ್ಟರಲ್ಲಿ ಸ್ವಲ್ಪ ರೂಮಿಂದೆಲ್ಲ ಕೆಳಗಿಳಿಸಿದ್ವಲ್ಲ, ತುಂಬ ಇಲ್ಲಿ ಚಳಿ ಮಳೆ ಇರೋದ್ರಿಂದ ನಮ್ಗೆ ಏನು ತೊಳೆಯೋಕ್ಕೆ ಆಗ್ತಾಯಿಲ್ಲ, ಏನು ಒಣಗ್ಸೋಕ್ಕೂ ಜಾಗ ಇಲ್ಲ. ತೊಳೆಯೋಣಾದ್ರೆ ನೀರು ಕೈ ಹಾಕೋಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ನೋಡೋಣ ಇವತ್ತು ಸ್ವಲ್ಪ ಅಂತೇಳಿ ನಮ್ಮ ಯಜಮಾನ್ರಿಗೆ ಮಳೆ ಇದ್ದರೆ ಸ್ವಲ್ಪ ಆರ್ಡರ್ಸ್ ಎಲ್ಲ ಕಡಿಮೆ ಇರುತ್ತೆ ಕೆಲಸದ್ದು. ಹಾಗಾಗಿ ದೊಡ್ಡದೆಲ್ಲ ಅವರು ವಾಶ್ರೂಮ್ ಮತ್ತು ಇದರಲ್ಲಿ ಬಚ್ಚೆ ಮನೆ ತೊಳ್ಕೊಡ್ತಾಯಿದ್ರು. ನಾನು ಚಿಕ್ಕದೆಲ್ಲ ಅಡುಗೆ ಮನೆ ಸಿಂಕಲ್ಲಿ ತೊಳ್ಕೊತಾ ಇದ್ದೆ. ಹಿಂಗೆ ತೊಳ್ಕೊಂಡು ಎಲ್ಲ ಮಾಡಿ ಕೆಲಸ ಎಲ್ಲ ಮುಗಿಸಿ, ಇವತ್ತೊಂದು ಬರ್ಡೇ ಇತ್ತಲ್ಲ, ಸಂಜೆ ಮೇಲೆ ಸ್ನಾನ ಮಾಡಿಕೊಂಡು, ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ಅವನಿಗೆ. ಸಂಜೆ ಮೇಲೆ ಸ್ವಲ್ಪ ಹುಷಾರಾಗಿದ್ದ, ಆವಾಗ ಅವನೇ ತಲೆ ಸ್ನಾನ ಮಾಡ್ಕೊಂಬಂದು ಪೂಜೆ ಎಲ್ಲ ಮಾಡಿ ಕರಾಟೆ ಕ್ಲಾಸ್ಗೆ ಹೋಗ್ತೀನಿ ಅಂತೇಳಿ. ಯಾಕಂದರೆ ಈ ಕ್ಲಾಸ್ ಅಂತ ಅಬ್ಸೆಂಟ್ ಆಗಿದ್ದೀನಿ, ಆ ಕ್ಲಾಸ್ ಅಬ್ಸೆಂಟ್ ಆಗಲ್ಲ ಅಂತೇಳಿ ನೋಡಿ ಇಬ್ರಿಗೂ ನಮಸ್ಕಾರ ಮಾಡ್ಕೊತಾ ಇದ್ದೀನಿ. ಬೇಡ ಬಿಡಪ್ಪ ಅಂತಾರೆ ಅವರಪ್ಪ. ಇಲ್ಲಪ್ಪ, ನಾನು ಬೆಳಗ್ಗೆ ಸ್ನಾನ ಮಾಡಿಲ್ವಲ್ಲ, ಅದಕ್ಕೆ ಮಾಡಿಲ್ಲ ಅಂತೇಳಿ ಅವ್ರ ಅಪ್ಪನಿಗೂ ಮಾಡಿಕೊಂಡು ನನ್ನ ಕಾಲ್ಗೂ ಸಣ್ಣ ಮಾಡಿಕೊಂಡ. ಏನೋ ಮಕ್ಕಳದು ಒಂದು ಇದು ಪ್ರೀತಿ, ಅವ್ರಿಗೆ ವಿಶ್ವಾಸ, ತಂದೆ ತಾಯಿ ಅನ್ನೋದು. ಸರಿ ಅಂತೇಳಿ ನಮಗೆ ಮಾಡಿಬಿಡಪ್ಪ, ದೇವಸ್ಥಾನಕ್ಕೆ ಹೋಗು ಅಂತೇಳಿ ಪೂಜೆ ಆಗಿದ ತಕ್ಷಣವೇ ದೇವಸ್ಥಾನಕ್ಕೆ ಹೋಗು ಅಂತ ಹೇಳ್ದು. ಅಷ್ಟರಲ್ಲಿ ಬಂದಿತ್ತು ಮನೇಲಿ ಅಂತೇಳಿ ನಮ್ಮ ಯಜಮಾನ್ರು, ನಾವು ಟೀ ಕಾಫಿ ಎಲ್ಲ ಯಾರು ಕುಡಿಯಲ್ಲ ಸಾಧಾರಣವಾಗಿ. ಅವ್ರು ಏನೋ ಗೊತ್ತಿಲ್ಲ, ಇವತ್ತು ವಿಶೇಷ ಚಳಿ ಇರೋದಕ್ಕೇನೋ ಸ್ವಲ್ಪ ಟೀ ಮಾಡಿಕೊಡು, ಬಂದು ತಿನ್ನಬೇಕು ಅಂತ ಹೇಳಿದ್ರು. ಹಾಗಾಗಿ ಅವ್ರಿಗೆ ಟೀ ಮಾಡಿಕೊಟ್ಟೆ. ಆಗ ನನ್ನ ಮಗ, ಅವನು ತಿನ್ನಲ್ಲ, ನನಗೂ ಸ್ವಲ್ಪ ಕೊಡಿ ಮಮ್ಮಿ ಅಂತ. ಆಗ ಒಂದು ಸ್ವಲ್ಪ ಕೊಟ್ಟೆ. ಇಬ್ಬರು ಒಂದು ಸ್ವಲ್ಪ ತಿಂದ್ಬಿಟ್ಟು ಪೂಜೆ ಎಲ್ಲ ಆಯ್ತಲ್ಲ, ಟೈಮ್ ಬೇರೆ ಆಯಿತು, 5:45 ಆಯಿತು. ನಾನು ಕ್ಲಾಸ್ಗೆ ಹೋಗ್ತೀನಿ, ಕರಾಟೆ ಕ್ಲಾಸ್ಗೆ ಹೋಗ್ತೀನಿ, ಟೈಮ್ ಆಗುತ್ತೆ. ಹಾಗೆ ದೇವಸ್ಥಾನಕ್ಕೆ ಹೋಗಬೇಕಲ್ಲ, ಅದಕ್ಕೆ ನಮ್ಮ ಯಜಮಾನರು ಸರಿ ನಾನೇ ಕರ್ಕೊಂಡೋಗಿ ಅರ್ಚನೆ ಮಾಡಿಸ್ಬಿಟ್ಟು, ಅಲ್ಲೇ ಗಣೇಶ ದೇವಸ್ಥಾನ ಇದೆಯಲ್ಲ ನಮ್ಮ ಮನೆ ಹತ್ರ, ಅಲ್ಲೇ ಕರ್ಕೊಂಡೋಗ್ಬಿಟ್ಟು ಅರ್ಚನೆ ಮಾಡಿಸ್ಬಿಟ್ಟು ಹಾಗೆ ಕ್ಲಾಸ್ ಬಿಟ್ಟು ಬರ್ತೀನಿ ಅಂತೇಳಿ ನೋಡಿ ರೆಡಿಯಾಗಿ ಅವನು ಹೋಗ್ತಾಯಿದ್ದಾನೆ. ಅಷ್ಟರಲ್ಲಿ ಚಿಲ್ಲರೆ ಕಾಸಿಲ್ಲ ಅಂತೇಳಿ ನನ್ನ ಪರ್ಸಲ್ಲಿ ಎತ್ಕೊಂಡು ಹೋಗಪ್ಪ ಅಂತ ಹೇಳಿದೆ. ನನ್ನ ಪರ್ಸಲ್ಲಿ ಹಂಗೂ ನನ್ನ ಕರೆದ್ರು, ಇಲ್ಲಪ್ಪ ನನಗೆ ಆಗಿದೆ, ಪರವಾಗಿಲ್ಲ ನೀವು ಹೋಗ್ಬಿಟ್ಟು ಬನ್ನಿರಿ ಅಂತ ಹೇಳ್ಬಿಟ್ಟು ಅವ್ರನ್ನೇ ಕಳಿಸ್ದೆ. ಅವ್ರು ಹಂಗೆ ಅರ್ಚನೆ ಮಾಡಿಸಿ ನಮಸ್ಕಾರ ಮಾಡಿಸಿ ಅವ್ರನ್ನ ಕ್ಲಾಸಿಗೆ ಬಿಟ್ಟು ಮನೆಗೆ ಬಂದರು. ಆಗಲೂ 5:45 ಕೂಡ ತುಂಬ ಮೋಡ ಇದೆ ನೋಡಿ, ಕೆಮ್ತಾ ಇದ್ದಾನೆ ಆಗಲೂ ಕೂಡ. ಕೆಮ್ಮಿನೂ ಕಮ್ಮಿ ಆಗಿಲ್ಲ. ತಲೆ ಸ್ನಾನ ಮಾಡ್ಸೋಕ್ಕೆ ಸ್ವಲ್ಪ ಕಷ್ಟ ಅನಿಸ್ತಿತ್ತು, ಏನೂ ಮಾಡೋಕ್ಕಾಗಲ್ಲ, ಬಿಸಿ ಮಾಡ್ಕೊಳಪ್ಪ ಬಿಸಿ ಅಂತೇಳಿ ಮಾಡಿಸಿದ್ದೆ. ಇದು ನೋಡಿ, ಇನ್ನೂ ಮಳೆ ಬಿದ್ದಿರೋದನ್ನೆಲ್ಲ ಆರ್ತಾನೇ ಇಲ್ಲ. ಸ್ವಲ್ಪ ತಾರುತ್ತೆ, ಹಂಗೆ ಮಳೆ ಬರೋದು. ಇದೆಷ್ಟು 5:45 ಇದು ನಾನು ವೀಡಿಯೋ ಮಾಡಿರೋದು ನೋಡಿ. ಇನ್ನೂ ಮೋಡ ಇದೆ, ಮಳೆ ಬೀಳ್ತಾನೆ ಇರುತ್ತೆ, ಏನು ಬಟ್ಟೆ ಒಣಗ್ಸೋಕ್ಕಾಗ್ತಿಲ್ಲ, ಏನು ಮಾಡೋಕ್ಕೆ ಕೆಲಸನೇ ಮಾಡೋಕ್ಕಾಗ್ತಿಲ್ಲ ನೋಡಿ. ಇನ್ನೂ ಮೋಡ ಸಿಕ್ಕಾಬಟ್ಟೆ ಮೋಡ ಇದೆ, ಬರುತ್ತೆ ಹೋಗುತ್ತೆ, ಮಳೆ ಅಂತೂ ಕಂಟಿನ್ಯೂಸ್ ಆಗಿ ಬೀಳ್ತಾನೇ ಇದೆ. ಅಷ್ಟರಲ್ಲಿ ನಾವು ಸ್ವಲ್ಪ ಎಲ್ಲಿಗೆ ಹೊರಗಡೆ ಹೋಗಬೇಕಿತ್ತು. ಎಲ್ಲಿಗೆ ಅಂದರೆ ನಮ್ಮಮ್ಮವರು ಮತ್ತು ನಮ್ಮ ಅತ್ತೆಯವರೆಲ್ಲ ರಾಮೇಶ್ವರ ಟ್ರಿಪ್ ಹೋಗ್ತಾಯಿದ್ದಾರೆ. ಅವ್ರದ್ದು ಬ್ಯಾಗೆಲ್ಲ ನಮ್ಮ ಮನೇಲೇ ಇತ್ತು. ಸರಿ ತೊಗೊಂಡೋಗಿ ಅವ್ರು ನನಗೆ ಡ್ರಾಪ್ ಮಾಡಿ ಬರೋಣ ಅಂತೇಳಿ ಅವ್ನು ನನಗೆ 6:45 ನಾವು ಮನೆ ಬಿಟ್ಟು ಹಾಗೆ ಅವನ್ನ ಕರಾಟೆ ಕ್ಲಾಸಿಂದ ಪಿಕ್ ಮಾಡಿಕೊಂಡು
ಹಾಗೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಅವ್ರನ್ನ ಡ್ರಾಪ್ ಮಾಡಿ ಅವನ್ನೆಲ್ಲ ಮಾತಾಡ್ಸ್ಕೊಂಡು ಬರೋಕ್ಕೆ ಸರಿ ಹೋಗುತ್ತೆ ಅಂತೇಳಿ ಹೊರಡ್ತಾ ಇದ್ದೀವಿ. ಆಗಲೂ ಮಳೆ ಹನಿ ಇಡ್ತಾನೇ ಇತ್ತು. ಸದ್ಯಕ್ಕೆ ನಮ್ಮ ಲಕ್ ಏನು ಅಂದರೆ ಜೋರಾಗೇನು ಬರ್ತಾ ಇರಲಿಲ್ಲ, ಸಣ್ಣ ಹನಿ ಇಡ್ತಾಯಿದ್ದು. ಮೂವ್ ಮಾಡಿ ಅಷ್ಟರಲ್ಲಿ ಅವನಿಗೆ ಫೋನ್ ಮಾಡಿ ಹೇಳಿದ್ವಿ ಕ್ಲಾಸ್ಗೆ, ಕರಾಟೆ ಕ್ಲಾಸ್ಗೆ. ಅವ್ರು ಸರ್ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದೆ. ಏಕೆಂದರೆ ನಾನು 7ಗೆ ಫೋನ್ ಮಾಡಿದ್ದಿದ್ರೆ ಏನು ಪ್ರಾಬ್ಲಮ್ ಇರಲಿಲ್ಲ, ಒಂದು 5 ಮಿನಿಟ್ಸ್ ಬಿಫೋರ್ ಮಾಡಿದೆ. ಅವಾಗ ಪರ್ಮಿಷನ್ ಕೇಳಲೇಬೇಕಾಗತ್ತೆ. ಯಾಕೆಂದರೆ 8:55 ಟ್ರೈನ್ ಇರೋದು, ನಿಮಗೆ ಗೊತ್ತಿರುತ್ತಲ್ಲ ಬ್ಯಾಂಗ್ಳೂರು ಟ್ರಾಫಿಕ್ ಜಾಮ್ ಹೇಗಿರುತ್ತೆ ಅಂತ. ಹಾಗಾಗಿ ಅವ್ರನ್ನ ಬೇಗ ಫೋನ್ ಮಾಡಿ ಅವ್ರನ್ನ ಹತ್ರ ಪರ್ಮಿಷನ್ ತೊಗೊಂಡು ಅವ್ನು ಕೆಳಗೆ ಇಳಿದಿದ್ದ. ಅಷ್ಟರಲ್ಲಿ ನಮ್ಮ ಅಮ್ಮನ ಮನೆ ಹತ್ರ ಹೋದ. ನಮ್ಮ ಅಮ್ಮನ ಆಲ್ರೆಡಿ ಬಂದು ಅವರು ಪಾಪ ವೆಯ್ಟ್ ಮಾಡ್ತಾಯಿದ್ರು ನೋಡಿ. ಮಳೆ ಬರ್ತಾನೇ ಇದೆ ಆಗಲೂ ಕೂಡ. ಆಗೆಷ್ಟು 7:15 7:20 ಆಗಿತ್ತು ಅನಿಸುತ್ತೆ ನಾವು ಅಲ್ಲಿ ನಮ್ಮ ಅಮ್ಮನ ಮನೆಗೆ ಹೋಗೋ ತನಕ. ಆಗಲೂ ಕೂಡ ಮಳೆ ಬರ್ತಾನೇ ಇದೆ. ನಮ್ಮಮ್ಮ ಓಪನ್ ಮಾಡಿ, ಡೋರ್ ಓಪನ್ ಮಾಡಿ ಅಂತ ಹೇಳ್ತಾರೆ. ಓಪನ್ ಇದೆ, ಅವ್ರು ನೋಡಿಲ್ಲ. ಓಪನ್ ಮಾಡಿ ಅಂತ ಹೇಳ್ತಿದ್ದಾರೆ. ನನ್ನ ಮಗ ಈ ಕಡೆ ಕುತ್ಕೊಂಡ್ಬಿಟ್ಟಿದ್ದ. ಸರಿ ಅಂತೇಳಿ ಓದ್ವು. ನಮಗೇನು ಭಯ ಅಂದರೆ ಇನ್ನು 1 ಅವರ್ ಇದೆ, 1 to 1.5 ಅವರ್ ಇದೆ. ಆದ್ರೂ ಭಯ ಟ್ರಾಫಿಕಲ್ಲಿ ನಿಲ್ಸ್ಕೊಂಡು ಈ ಕಾರ್ಪೊರೇಷನ್ ಹತ್ರ ಮತ್ತು ಟೌನ್ ಹಾಲ್ ಹತ್ರ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ನಿಮಗೆ ಗೊತ್ತಿರುತ್ತೆ ಅನ್ಕೊಡ್ತೀನಿ. ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ನಾವೆಲ್ಲಾದರೂ ಪೀಕ್ ಅವರ್ಸಲ್ಲಿ ಈ ಥರ ನೈಟ್ ಇದು ಮಾಡಬೇಕಂದ್ರೆ 1 ಅವರ್, ಅದಕ್ಕೆ ನಾವು 2 ಅವರ್ಸ್ ಬೇಗ ಮನೆ ಬಿಟ್ಟಿದ್ದೀವಿ. ಹಾಗೂ ಕೂಡ ನಮ್ಮ ಮನೆಯಿಂದ ನಮ್ಮ ಅಮ್ಮನ ಮನೆಗೆ ಬರೋ ತನಕನೇ 1/2 ಅವರ್ ಆಗೋಯಿತು. ಈಗ ಇಲ್ಲಿಂದ ಹೋಗೋ ತನಕ ತುಂಬ ನಮಗೆ ರೈಲ್ವೆ ಸ್ಟೇಷನ್ ಸಿಗೋ ತನಕನೂ ಭಯನೇ ಸ್ವಲ್ಪ. ಯಾಕೆಂದರೆ ಎಲ್ಲ ಮೈಸೂರಿಂದ ಬರ್ತಾಯಿದ್ದಾರೆ, ನಮ್ಮ ರಿಲೇಟಿವ್ಸ್ ಎಲ್ಲ ಮೈಸೂರಿಂದನೇ ಬರ್ತಾಯಿದ್ದಾರೆ. ನಮ್ಮ ಅಮ್ಮ ಒಬ್ಬರೇ ಇಲ್ಲಿಂದ ಬ್ಯಾಂಗ್ಳೂರಿಂದ ಜಾಯ್ನ್ ಆಗ್ತಾಯಿರೋದು. ಅವ್ರ ಜೊತೆಗೆ ಎಲ್ಲ ಟಿಕೆಟೆಲ್ಲ ಅವ್ರ ಹತ್ರನೇ ಇದೆ, ಯಾಕೆಂದರೆ ಅವರೆಲ್ಲ ಬುಕ್ ಮಾಡಿರೋದು. ನಾವು ರೈಲ್ವೆ ಸ್ಟೇಷನ್ಗೆ ಬಂದು ಇಳಿದ್ವು. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಕಾರ್ ಪಾರ್ಕಿಂಗ್ ಮಾಡಿ ಬರ್ತೀನಿ, ನೀವು ಹೋಗಿ. ಅವ್ನು ಅದು ಪಾಪ ನನ್ನ ಮಗನ ಅದೇ ಡ್ರೆಸ್ಸಲ್ಲಿ ಕರ್ಕೊಂಬಂದಿದ್ದೀವಿ. ಯಾಕಂದ್ರೆ ನೀನು ಟೈಮ್ ಆಗ್ಬಿಟ್ಟಿದ್ದು, ಮನೆ ಕರ್ಕೊಂಡೋಗಿ ಡ್ರೆಸ್ ಚೇಂಜ್ ಮಾಡ್ದಂಗೆ ಟೈಮ್ ಆಗುತ್ತೆ ಅಂತೇಳಿ ನಾವು ಪ್ಲ್ಯಾಟ್ಫಾರ್ಮ್ ಬಂದು. ಬಟ್ ಅದು ಇನ್ನೂ ಟ್ರೈನ್ ಬಂದಿಲ್ಲ, ಇನ್ನೂ ಕೆಂಗೇರಿಲೇ ಇದೇನೋ. ನಾವು ಹೋಗಿ ಅರ್ಧ ಗಂಟೆ ಕರೆಕ್ಟಿಗೆ ಬಂತು. ನಾವು 8:15 8:00ವರೆಗೆಲ್ಲ ಹೋದ್ವು ಅನ್ಕೋತೀನಿ. ಟ್ರೈನ್ ಬರೋ ತನಕ 9:10 ಬಂತು ಇದಕ್ಕೆ ಪ್ಲ್ಯಾಟ್ಫಾರ್ಮ್ಗೆ. 5ನೇ ಪ್ಲ್ಯಾಟ್ಫಾರ್ಮು S5 ಅಂತೆಲ್ಲ ಟಿಕೆಟಲ್ಲಿ ಇತ್ತು. ಮತ್ತು ಅವರು ಕೂಡ ಹಾಗೆ ಹೇಳಿದ್ರು, ನಮ್ಮ ರಿಲೇಟಿವ್ಸ್ ಎಲ್ಲ ಇದ್ದರು ಅನ್ನೆಲ್ಲ, ಮೈಸೂರಿಂದ ಬಂದಿದ್ರು ಅವರು ನಮ್ಗೆ ಅದೇ ಇನ್ಫಾರ್ಮೇಷನ್ ಕೊಟ್ಟಿದ್ರಲ್ಲ. ಹಾಗಾಗಿ ನಾವು ಹೋಗಿ ನಿಂತ್ಕೊಂಡು ಒಂದು ಅರ್ಧ ಗಂಟೆ 40 ಮಿನಿಟ್ಸ್ಗೆ ಟ್ರೈನ್ ಬಂತು ನೋಡಿ. ಮಳೆ ಬರ್ತಾನೇ ಇದೆ, ಆಗಲೂ ಕೂಡ ಮಳೆ ಕಡಿಮೆನಿಲ್ಲ, ಮಳೆ ಬರ್ತಾನೇ ಇದೆ. ಏನು ಮಾಡೋಕ್ಕಾಗಲ್ಲ ಪಾಪ. ಅವರು ರಾಮೇಶ್ವರಕ್ಕೆ ಹೋಗೋಣ ಅಂತ 1 ತಿಂಗಳು 1.5 ತಿಂಗಳು ಮುಂಚೆನೇ ಬುಕ್ ಮಾಡಿಬಿಟ್ಟಿದ್ದಾರೆ. ಹಾಗೂ ಕೂಡ ಲಾಸ್ಟ್ ಮಿನಿಟ್ಸಲ್ಲಿ ಬೇಡ ಅಂತ ಅಂದ್ಕೊಂಡ್ವು. ಆದರೆ ಒಬ್ಬರು ಇಬ್ಬರು ಹೋಗ್ತಲ್ವಲ್ಲ, 10-12 ಜನ ಹೋಗ್ತಾಯಿದ್ದಾರೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಬುಕ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಸರಿ ಹೋಗ್ಬಿಟ್ಟು ಬರಲಿ, ಒಳ್ಳೇದಾಗಲಿ ನೋಡೋಣ. ಯಾಕಂದರೆ ಮಳೆ ಇದೆಯಲ್ವ ಎಲ್ಲ ಕಡೆ, ಅದೊಂದು ಭಯ ಸ್ವಲ್ಪ. ನೋಡಿ ನಮ್ಮ ಯಜಮಾನ್ರು ಒಳಗಡೆ ಹೋದರು, ನಮ್ಮನ್ನು ಒಳಗಡೆ ಬರಬೇಡಿ, ಯಾಕಂದರೆ ಒಂದು 10 ಮಿನಿಟ್ಸ್ ಅಷ್ಟೇ ನಿಲ್ಲಿಸೋದು. ಆಮೇಲೆ ಸುಮ್ಮನೆ ಮೂವ್ ಆಗಿಬಿಟ್ರೆ ಇಳಿಯೋ ಕಷ್ಟ ಆಗುತ್ತೆ ಅಂತೇಳಿ ಎಲ್ಲರೂ ಹತ್ತೋರ್ಗೂ ವೆಯ್ಟ್ ಮಾಡಿದ್ದು. ನಾವು ಹಾಗೂ ಒಳಗಡೆ ಹೋಗ್ಬಿಟ್ಟು 1 ನಿಮಿಷ ಮುಖ ತೋರಿಸ್ಕೊಂಡು ಕೆಳಗಿಳಿದ್ವಿ. ನಮ್ಮ ಯಜಮಾನ್ರು ಹೋಗ್ಬಿಟ್ಟು ಬಂದರು. ಆಮೇಲೆ ನಾವು ಹೋದ್ವಿ. ಆಮೇಲೆ ನಮ್ಮ ಯಜಮಾನ್ರು ಬನ್ನಿರಿ ಕೆಳಗಡೆ ಸಾಕಿನ ಅಂತ ಹೇಳಿದ್ರು. ಸರಿ ಅಂತೇಳಿ ನಾವು ಹೊರಗಡೆ ಬಂದು ಅಷ್ಟರಲ್ಲಿ ಮೂವ್ ಆಯಿತು ನೋಡಿ ಫ್ರೆಂಡ್ಸ್. ಮೂವ್ ಆದ್ರೂ ಕೂಡ ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಸ್ಟಾಪ್ ಆಯಿತು. ಯಾಕೆ ಅಂತ ಗೊತ್ತಿಲ್ಲ, ಒಂದು ಸ್ವಲ್ಪ ಮೂವ್ ಆಗಿತ್ತು, ಮತ್ತೆ ಸ್ಟಾಪ್ ಆಯಿತು. ಮತ್ತೆ ಅಲ್ಲಿ ನಮ್ಗೆ ಸಿಕ್ಕಿದ್ರು. ಅಲ್ಲೇ ಮತ್ತೆ ಹೋಗಿ ಮಾತಾಡಿಕೊಂಡು ಮತ್ತೆ ಮೂವ್ ಆದಮೇಲೆ ಅಲ್ಲಿಂದ ಹೊರಟು. ಮತ್ತು ನಾವು ಹೊರಡ್ಬೇಕಾದ್ರೆ ಹಾಗೆ ಮಳೆ ಬರ್ತಾನೆ ಇದೆ, ಕಂಟಿನ್ಯೂಸ್ ಆಗಿ ಮಳೆ ಅಂದರೆ ಸಿಕ್ಕಾಬಟ್ಟೆ ಮಳೆ. ಅಲ್ಲಿಂದ ಬರ್ತಾ ಒಂದೇ ಮಾತ್ರ ನಮ್ಮದು ಟ್ರೈನ್ ಬರುತ್ತೆ ನೋಡಿ, ಅದು ನಿಂತಿತ್ತು. ನನ್ನ ಮಗ ನೋಡ್ದೆ, ಅವ್ರ ಅಪ್ಪನಿಗೆ ಹೇಳ್ತಾ ಇದ್ದಾನೆ, ಅಪ್ಪ ಈ ಟ್ರೈನಲ್ಲಿ ಒಂದ್ಸಲಿನೂ ಹೋಗಿಲ್ಲ ಅಪ್ಪ, ಒಂದ್ಸಲ ಹೋಗೋಣ ಅಂತ. ಅದಕ್ಕೆ ಅಷ್ಟೇ ತಾನೇ ಬಿಡೋ ಮಗ, ನೆಕ್ಸ್ಟ್ ಟೈಮ್ ಹೋಗೋಣ ಯಾವತ್ತಾದರೂ ಅಂತ ಹೇಳ್ಬಿಟ್ಟು. ಹಂಗೋ ಅದು ಲೈಟ್ ಆನ್ ಆಗಿದೆ, ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಪಪ್ಪ, ಅದು ನೋಡ್ಕೊಂಡು ಹೋಗೋಣ ಅಂತ ಹೇಳ್ದೆ. ಅದಕ್ಕೆ ನಮ್ಮ ಯಜಮಾನ್ರು ಈಗಲೇ ಟೈಮ್ ಆಗಿದೆ, ಮಳೆ ಬರೋಂಗೆ ಬೇರೆ ಇದೆ, ನಡಿಯಪ್ಪ ಸಾಕಿನ ಅಂತೇಳಿ ಹೋದ್ವು. ಇನ್ನೊಂದೇನು ಮಿಸ್ ಆಯಿತು ಅಂದರೆ, ನಮ್ಮ ಅಕ್ಕ ಅವ್ರ ಮನೆ ದೇವ್ರಿಗೆ ಹೋಗಿದ್ರು. ಅವರು ಬರೋದು ಲೇಟ್ ಆಯಿತು ಪಾಪ. ನನಗೆ ಅವಳು ಮನೆ ಕರೆದ್ಲು, ಬಾ ಊಟ ಮಾಡ್ಕೊಂಡು ಹೋಗಿ ಅಂತ, ಪ್ರಸಾದ ಎಲ್ಲ ಕೊಡ್ತೀನಿ ಅಂತ. ಯಾಕಂದರೆ ನನಗೆ ಯಂತ್ರ ಎಲ್ಲ ಹೇಳಿದ್ದೆ, ಯಂತ್ರ ತೊಗೊಂಬ ಅಂತ. ಯಂತ್ರ ಎಲ್ಲ ತಂದಿದ್ಲು. ಬಾ ಊಟ ಮಾಡ್ಕೊಂಡು ಹೋಗಿ ಅಂತೇನಲು. ಇಲ್ಲ ಮೈನ್ ಟೈಮ್ ಆಗುತ್ತೆ, ಬರಲ್ಲ ಅಂತೇಳಿಗೆ ಪಾಪ ಅವಳೇ ಮೇನ್ ರೋಡ್ಗೆ ಮಳೆಯಲ್ಲಿ ಬಂದು ನಮ್ಮ ಅಕ್ಕನ ಮಗನು ಅವ್ರನ್ನ ಇಬ್ಬರು ಪ್ರಸಾದ ಎಲ್ಲ ಕೊಟ್ಟೋದ್ರು. ಅಷ್ಟರಲ್ಲಿ ಇವತ್ತು ನನ್ನ ಮಗನ ಬರ್ಡೇ, ಕೇಕ್ ಕಟ್ಟಿಂಗ್ ಏನೂ ಮಾಡಿಸಿಲ್ವಲ್ಲ, ಹಾಗಾಗಿ ಒಂದು ಚಿಕ್ಕ ಪಾರ್ಟಿ ಕೊಡ್ಸೋಣ, ಸಮಾಧಾನ ಆಗಲಿ ಅಂತೇಳಿ. ಮಾಮೂಲಿ ನಾವು ರೆಗ್ಯುಲರಾಗಿ ಇಲ್ಲೇ ಅಯೋಧ್ಯೆ ಇದಕ್ಕೆ ಬರೋದು, ಹೋಟೆಲ್ಗೆ ಬರೋದು, ಉಪಚಾರಕ್ಕೆ ಬರೋದು. ಅಲ್ಲಿಗೆ ವೆಜ್ ಮಾತ್ರ, ಯಾಕಂದರೆ ಇನ್ನೇನು ನಾನ್ ವೆಜ್ ತಿನ್ನಂಗಿಲ್ವಲ್ಲ ಇವಾಗ. ಹಾಗಾಗಿ ಲೈಟಾಗೆಲ್ಲ ಸ್ವಲ್ಪ ತಿನ್ಕೊಂಡು ಆಲ್ರೆಡಿ 10:30 ಆಗೋಗ್ಬಿಟ್ಟಿತ್ತು, ಮಳೆ ಬೇರೆ. ಸರಿ ಇನ್ನು ಟೈಮ್ ಆಗಿಬಿಟ್ಟಿದೆ ಅಂತೇಳಿ ಸ್ವಲ್ಪ ಲೈಟಾಗಿ ತಿನ್ಕೊಂಡು ನಾನು ಇಡ್ಲಿ ತೊಗೊಂಡೆ. ಯಾಕಂದರೆ ನಂಗೆ ಹೊಟ್ಟೆ ಹಶ್ವಿರಲಿಲ್ಲ, ಇಡ್ಲಿ ತೊಗೊಂಡೆ. ಅವನು ಬಂದು ರೋಟಿ ಕರಿ ತೊಗೊಂಡ. ನಮ್ಮ ಯಜಮಾನ್ರು ಬಂದು ವೆಜ್ ಫ್ರೈಡ್ ರೈಸ್ ತೊಗೊಂಡ್ರು. ಮೂವರು ತಿನ್ಕೊಂಡು ಹೊರಟು. ಆಗಲೂ ಕೂಡ ಮಳೆ ಹನಿ ಇಡ್ತಾನೆ ಇತ್ತು. ಸರಿ ಮನೆಗೆ ನೋಡಿ, ನಾನು ಮನೆಗೆ ಬರ್ತಾಯಿದ್ದೀನಿ, ಆಗಲೂ ಕೂಡ ಮಳೆ ಹನಿ ಇಡ್ತಾನೆ ಇತ್ತು. ನಾವು ಆಲ್ರೆಡಿ ಮನೆಗೆ ಬರೋ ತನಕ 11 o'clock ಆಗೋಯಿತು ನೋಡಿ. ನಾವು ಎಷ್ಟು ಗಂಟೆಗೆ ಮನೆ ಬಿಟ್ಟಿದ್ದು, 6:40ಗೆ ಮನೆ ಬಿಟ್ಟಿದ್ದು. ನಾವು ಮನೆಗೆ ಬರೋ ತನಕ ಕರೆಕ್ಟಾಗಿ 11 ಆಯಿತು.
ನೋಡಿ ನಮ್ಮ ಅಕ್ಕ ಪ್ರಸಾದ ಕೊಟ್ಟಿದ್ರಲ್ಲ ಕವರ್ ತೊಗೊಂಡು ಇನ್ನೇನು ತೊಗೊಂಡೋಗಿರಲಿಲ್ಲ ಹಾಗೆ ತೊಗೊಂಡೋಗಿದ್ದು ಅಮ್ಮನಿಗೆ ಅಲ್ಲೇ ಕೊಟ್ಟು ಬಂದಿದ್ದೆ ಇನ್ನೇನು ತೊಗೊಂಡೋಗಿರಲಿಲ್ಲ. ಬಂದು ನೋಡೋ ತನಕ ಶಾರ್ಪ್ 11 ಆಗಿತ್ತು. ನೋಡಿ ಕರೆಕ್ಟಿಗೆ 11 ಆಗಿದೆ. ಆಮೇಲೆ ನನ್ನ ಮಗ ಬಂದ ತಕ್ಷಣ ಕೈಕಾಲು ಮಗು ತೊಗೊಂಡು ದೊಡ್ಡಮ್ಮ ಕೊಟ್ಟು ಕಳ್ಸೋರೆ ಅಂದರೆ ಏನೋ ಕ್ಯೂರಿಯಾಸಿಟಿ, ಏನು ಕೊಟ್ಟು ಕಳಿಸೈತೆ ದೊಡ್ಡಮ್ಮ, ಏನು ಕೊಟ್ಟು ಕಳಿಸೈತೆ ಮಮ್ಮು ಅಂದ್ಕೊಂಡು ಎಲ್ಲ ಓಪನ್ ಮಾಡಿ ನೋಡ್ದೆ. ಪ್ರಸಾದ ಎಲ್ಲ ನಾನು ಎಲ್ಲ ಕೆಳಗಿಡಬಾರ್ದು ಕಣಪ್ಪ ಅಂದರೆ ಇಲ್ಲ ಮಮ್ಮಿ ಅಂತೇಳಿ ಎಲ್ಲ ಕವರ್ ಮೇಲೆ ಇಟ್ಟ. ಬಳೆ, ಅರಿಶಿನ, ಕುಂಕುಮ ಮತ್ತು ಅಲ್ಲಿದ್ದು ಕಪ್ಪು ಧೂಳ್ದ ಪ್ರಸಾದ ಎಲ್ಲ ಕೊಟ್ಟು ಕಳಿಸಿದ್ರು. ತೆಂಗಿನಕಾಯಿ ಮತ್ತು ಹೂವು, ಬಾಳೆಹಣ್ಣು, ತೀರ್ಥ ಎಲ್ಲ ದೇವ್ರ ಪ್ರಸಾದ ಮನೆಗೆ ಬಂದಂಗೆ ಆಯಿತು ಅಂತೇಳಿ ಅವನೇ ತೀರ್ಥ ಎಲ್ಲ ಹಾಕಿ ಪ್ರಸಾದ ಎಲ್ಲ ತೊಗೊಂಡು ಕೊನೆಗೊಂದು ಬಾಕ್ಸು ಮೊಸರನ್ನ ಮಿಕ್ಕಿತ್ತು ಅಂತ ಮೊಸರನ್ನ ಕೊಡ್ಬೇಕಂದ್ರೆ ನನ್ನ ಮಗನಿಗೆ ಇಷ್ಟ. ಕೆಮ್ಮಿದೆ ಆಗಿದ್ರೂ ಕೇಳಲಿಲ್ಲ, ಹಂಗೂ ಅವನು ಸ್ವಲ್ಪ ತಿಂದ, ನಾನು ಸ್ವಲ್ಪ ತಿಂದೆ. ನೋಡಿ ಇದು ಪಂಚಾಮೃತ ಮಾಡಿಸಿದ್ರು, ಅಲ್ಲೇ ದೇವಸ್ಥಾನದಲ್ಲಿ ಮಾಡಿಸಿರ್ತಾರಲ್ಲ ಪಂಚಾಮೃತ ಎಲ್ಲ ಕೊಟ್ಟಿದ್ರು. ಎಲ್ಲ ತಿಂದ್ಕೊಂಡು ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಹೇಗಿತ್ತು ಅಂತ ನೋಡಿ, ಮತ್ತು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಕಮೆಂಟ್ಸ್ ಕೊಡಿ, ಲೈಕ್ಸ್ ಕೊಡಿ, ಹೀಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳಿ ಇವತ್ತಿನ ವಿಡಿಯೋ ಲಾಸ್ಟ್ ಮಾಡ್ತಾಯಿದ್ದೀನಿ. ಇಷ್ಟೇ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.